ಶಾಸಕರ ಮಾತಿಗೆ ಬೆಲೆನೇ ಇಲ್ವಾ? ಸರ್ವೆ ನಂಬರ್ 158ರಲ್ಲಿ ಗೋಪಿನಾಥ್ ಬಿನ್ ಗಂಗಯ್ಯ ಎಂಬ ತನ್ನ ಹೆಸರಿನಲ್ಲಿ ಸುಳ್ಳು ಅರ್ಜಿ ಸೃಷ್ಟಿ ಮಾಡಿ ಅಕ್ರಮವಾಗಿ ಗಣಿಗಳಿಗೆ ರಸ್ತೆ ಮಾಡಿಕೊಟ್ಟಿರುವ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಯಾದ ದೀಪ್ತಿರವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಗೋಪಿನಾಥ್ ಎಂಬುವರು ಶಾಸಕರಾದ ಪ್ರದೀಪ್ ಈಶ್ವರ್ ರವರಿಗೆ ದೂರು ನೀಡಿದರೂ ಪ್ರಯೋಜನವಿಲ್ಲದಂತಾಗಿದೆ. ಮಂಚೇನಹಳ್ಳಿ ವ್ಯಾಪ್ತಿಯ ಸ್ಥಳೀಯ 6 ಗ್ರಾಮಗಳ ರೈತರು ಈಗಾಗಲೇ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಕ್ರಮವಾಗಿ ಮಾಡಿರುವ ರಸ್ತೆಯನ್ನು ರದ್ದು ಮಾಡುವಂತೆ ಸುಳ್ಳು ದಾಖಲಾತಿಗಳ ಸಮೇತ ದಂಡಾಧಿಕಾರಿ ದೀಪ್ತಿ ಸಮ್ಮುಖದಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ದೂರು ನೀಡಿದ್ದರು. ಗೋಪಿನಾಥ್ ಎಂಬುವರ ಹೆಸರಿನಲ್ಲಿ ಸುಳ್ಳು ಅರ್ಜಿಯನ್ನು ಸೃಷ್ಟಿ ಮಾಡಿ ರಸ್ತೆ ಬೇಕೆಂದು ಗಣಿಗಳಿಗೆ ರಸ್ತೆ ಮಾಡಿಕೊಟ್ಟಿದ್ದು, ಸ್ವತಃ ಗೋಪಿನಾಥ್ ಎಂಬುವವರೇ ಈ ರೀತಿ ಅಕ್ರಮ ಮಾಡಿರುವ ಅಧಿಕಾರಿಯ ವಿರುದ್ಧ ಶಾಸಕರಿಗೆ ದೂರು ನೀಡಿದ್ದರೂ ತನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಅರ್ಜಿಯನ್ನು ಸಿದ್ಧಪಡಿಸಿರುವ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿ ಹಾಗೂ ಸಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲು ದೂರನ್ನು ನೀಡಿದರೂ ಕೂಡ ಪ್ರಯೋಜನವಿಲ್ಲವೆಂದು ಕೇವಲ ಶಾಸಕರ ಹೇಳಿಕೆಗಳಾಗಿಯೇ ಉಳಿಯುತ್ತಿವೆ. ಅಕ್ರಮವಾಗಿ ಮಾಡಿದ ರಸ್ತೆಯನ್ನು ರದ್ದುಗೊಳಿಸುವಂತೆ ಖುದ್ದು ಶಾಸಕರೇ ತಿಳಿಸಿದರೂ ಪ್ರಯೋಜನವಿಲ್ಲ. ಈವರೆಗೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲವೆಂದು ರೈತರು ತಿಳಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಶ್ನೆ ಹಾಕತೊಡಗಿದ್ದಾರೆ. ಕಣ್ಣಿಗೆ ಕಾಣುವ ಹಾಗೆ ದಾಖಲೆಗಳು ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳು ಏಕೆ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಎಂಬುದು ರೈತರ ಪ್ರಶ್ನೆಯಾಗಿದೆ. ವರದಿ ಪದ್ಮಾವತಿ, ಮಂಚೇನಹಳ್ಳಿ. ಇವಾಗ ಇವ್ರು ಸ್ಕೆಚ್ ಕಾಪಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಸಂಪರ್ಕ ದಾರಿನೇ ಇಲ್ಲ, ಮಧ್ಯದಲ್ಲಿ ಮಾತ್ರ ರಸ್ತೆ ಅಂತಿದ್ದಾರೆ. ಸಂಪರ್ಕ ದಾರಿನೇ ಇಲ್ಲವಲ್ಲ ಅದಕ್ಕೆ. ಸ್ಟಾಪ್ ಮಾಡಿ. ನಾನು ಮೇಡಮ್ ಅವರು DC ಅವ್ರಿಗೆ ಮಾತಾಡ್ತೀನಿ. ನಿಮ್ಮ ಪರವಾಗಿ ನಾವು స్వామి నువ్వు ఉంటే నువ్వు లాకుండా మేము అంతా కిలి చచ్చిపోతాం. అదొల్ల ఎలా జల్లి ಅದನ್ನೇ ದಾರಿ ಸರ್ ಇದು ನಿಲ್ಸಿರೋದು. ನಮ್ದು 7ನೇ ವರ್ಷದಿಂದ ಓಡಾಡ್ತಾ ಇರೋದು ನಾನು. ಇದು ಸುತ್ತು ರೈತ ದಾರಿ ಇದು ಎಲ್ಲ ಊರಲ್ಲಿ ಮಾಡಿದಾಗ JKR ಅವರು ಇಲ್ಲಿ ಮಾಡೋದು. ನಾವು ಕನಕಪುರದಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಅವ್ರನ್ನೆಲ್ಲ ಬಂದು ಗಾಡಿಗಳು ಬಿಡಿದಿರೋ ಅಲ್ಲೇ ನಿಲ್ಸಿ ಧರಣಿ ಮಾಡಿದೆ. ಆದ್ಮೇಲೆ ತಿರುಗಿ ಇಲ್ಲಿ ಈಗ ಅಲ್ಲಾಗಲ್ಲ ಅಂತೇಳಿ ಮತ್ತೆ ಇಲ್ಲಿ ಇವಾಗ ಮಾಡ್ತಾರೆ. ಅದರಲ್ಲೇ ನಾವು ಒಂದು ಇದಕ್ಕೆ ಹೋದ್ರಲ್ಲ ತಹಸೀಲ್ದಾರ್ ಸಾಹೇಬ್ರಷ್ಟು ಯಾರು ಬಂದ್ರು ಇದೆ ಅರ್ಥ ಮಾಡೋದು ಎಲ್ಲ ಸರಿ ಈಗ ಅದೇನು ಯಾವ್ದು ನಿಮ್ಮ ಈಗ ಅದೇನು ಪರ್ಮಿಷನ್ ಸಿಕ್ಕಿದೆ ಅದಕ್ಕೆ? ನಾನು ಬರೋ ಮುಂಚೆನೆ ಸಿಕ್ಕಿದೆ ಸರ್. ಈಗ ಅವ್ರನ್ನ ಸ್ಟಾರ್ಟ್ ಮಾಡಿಲ್ಲ. ನಾವೇ ಯಾರದಕ್ಕೆ ಸಿಕ್ಕಿರೋದು 5 ವರ್ಷ ಮುಂಚೆನೆ ಪರ್ಮಿಷನ್ ಕೊಟ್ಟಿದ್ದಾರೆ. 4 ವರ್ಷ ಆಗಿದೆ ಬಟ್ ಇನ್ನೂ ಅವ್ರು ಸ್ಟಾರ್ಟ್ ಮಾಡಿಲ್ಲ. ಬಂದಿದ್ರು ನಮ್ಮಿದ್ರಲ್ಲಿ ರೈಟ್ ಕಾಲಕ್ಕೆ ನಕಾಶೆ ರೋಡ್ ಐತೆ. ನಾನು ಮಾತಾಡ್ತೀನಿ. RI ಮೇಡಮ್ ಅವರು ಬಂದಿದ್ರು. ಅವರು ಸ್ಪಾಟ್ಗೆ ಬಂದಿದ್ರು. ಬಂದು ಅಲ್ಲಿವರೆಗೂ ಬಂದು ಇದು ಮಾಡ್ಕೊಂಡ್ ಬಂದವ್ರೆ. ಕೇಳಿ ಅದು ನಾವು ದಾರಿ ಬಿಡದೆ ಇರೋದಕ್ಕೆ ಇಷ್ಟೊಂದು ಇದು. ದಾರಿ ಬಿಟ್ಟಿದ್ರೆ ಇಷ್ಟೊಂದು ಆಗೋಗಿರೋದು. ಎಲ್ಲ ಕಡೆನೂ ಟ್ರೈ ಮಾಡ್ತಾ ಇದಾರೆ, ಯಾರು ದಾರಿ ಕೊಡ್ತಾ ಇಲ್ಲ.
ಸರ್ ಇದು 17ನೇ ರೋಡ್ ಇದು. ನಾವು 17ನೇ ರೋಡ್ ಇದು. ಆದ್ರೆ ನೋಡಿ, ನಮ್ಮೂರು 92ರಿಂದ ನಾವು 92ರಿಂದ ಪಿ ನಂಬರ್ ತೆಗೆದಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಆದ್ರೆ 2 ದಿವಸದ ಒಳಗಡೆ ಇಂಥವ್ರಿಗೆ ಮಾತ್ರ ಆಗುತ್ತೆ. ನಾವು ನಮ್ಮ ಅಪ್ಪನ ಆಸ್ತಿ ನಾನ್ ಮಾಡ್ಕೋಬೇಕಾದ್ರೆ 6 ತಿಂಗಳು 1 ವರ್ಷ ಓಡಾಡ್ಬೇಕು ನಮ್ಮ ಅಪ್ಪನ ಆಸ್ತಿಗೆ. ಏನಂತಾರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಇದಕ್ಕೆ ಮಾತ್ರ ಫಾಸ್ಟ್ ಆಗಿ ಬಂದ್ಬಿಟ್ಟು 2 ದಿವಸ ಬಡವ ರೈತ ಹೋದ್ರೆ ಮಾತ್ರ ಇಂಥ ಗಮನಕ್ಕೆ ಬರೋದಿಲ್ಲ. ಆಯ್ತು ಈಗ ಆಯ್ತು. ಡೇಟ್ ನೋಡಿ ಸರ್, ಏನು ಫಾಸ್ಟ್ ತಿರುಗಿಸ್ಬೇಕು. ನಾವು ಇಷ್ಟು ಜನ ನಾನು ಅಧಿಕಾರಕ್ಕೆ ಬಂದಾಗಿಂದ ನೀವು ಚೆಕ್ ಮಾಡಿಸಿ, ನಿಜ ಬುದ್ಧಿವಂತರಿಲ್ಲ. ಇದೆಲ್ಲ 4-5 ವರ್ಷದಿಂದ ಕೊಟ್ಟು ಹೊರಟೋಗಿರೋದು. ಆದ್ರೂ ನಾನು ತಡೀತೀನಿ. ನನ್ನ ಟರ್ಮಲ್ಲಿ ಯಾವುದೇ ಕ್ರಷರ್ಸ್ಗೆ ನಾನು ಹಾಕಕ್ ಬಿಡ್ತಿಲ್ಲ. ನಾನು ಅಧಿವೇಶನದಲ್ಲೂ ಮೊನ್ನೆ ಕೇಳಿದ್ದೀನಿ. ಈಗ ನಿಮ್ಗೆ ವಿರೋಧ ಇದೆ, ನಾನು ಕಾನೂನು ರೀತಿ ನಿಲ್ಲಿಸೋ ಪ್ರಯತ್ನ ಪಡ್ತೀನಿ. ನಮ್ಮಲ್ಲಿ ಭರವಸೆ ಇದೆ. ಈಗ ಹೇಳಿದ್ದೀರಾ, ನನ್ನೊಂದು ಭರವಸೆ ಇದೆ. 6ರಲ್ಲಿ ಬಂದು ಗುಟ್ಟೆ ಇರೋದು ವಾಟರ್ ಟ್ಯಾಂಕ್ ಬೇರೆ ಆಗ್ತಿದೆ. ಇದೇ ಕಚೇರಿ ಹತ್ರ ವಾಟರ್ ಟ್ಯಾಂಕ್ ಮಂಚೇಳಿ ನಮ್ಮೂರಿನ ಸ್ವಲ್ಪ ದಲ್ಲಿ ಒಬ್ಬರು ಪ್ರಭಾವಿ, ಒಬ್ಬರು ಕ್ರಷರ್ಗೆ ನೋಡಿ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಕನಗಾನಕೊಪ್ಪದ ಹತ್ರ 4 ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು, ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ. ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ ನೋಡಿ. ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಹಾಕಿ ಕೊಟ್ಟಿರೋದಿದೆ, ಒಂದು 3 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗೋಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೆ ಹೇಳಿ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನು ಯಾಕೆ ನಡ್ಸಕ್ಕೆ ಬಿಡಲಿ? ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ. ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸೊ ಅದನ್ನು ನಾನು ನಿಲ್ಲಿಸೋ ಪ್ರಯತ್ನ. ಸರ್ MP ಅವರು ಸರ್ ಅಲ್ಲಿಗೆ ಕಚೇರಿಗೆ ದಾರಿಗೆ ಇವಾಗ ರಸ್ತೆ ಮಾಡಕ್ಕೆ ಹೋಗ್ತಿದ್ದಾರೆ, JCB ಇಟ್ಕೊಂಡು ಅವರೇ ರಸ್ತೆ ಮಾಡ್ಕೊತಾ ಇದ್ದಾರೆ. ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು. ನಾನು ಈಗ ನಿಲ್ಲಿಸ್ತೀನಿ, ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಆ ರಸ್ತೆ ಏನು ನೋಡಿ, ಆ ರೈತರನ್ನ ಯಾಮಾರಿಸಿ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಇಲ್ಲ, ಅವ್ರಿಗೂ ಏನೋ ಮೋಸ್ಟ್ಲಿ ಇರ್ತಾರೆ. ಈಗ ಅವ್ರು ಗೋಪಿನಾಥ್ ಅವರೇ ಬಂದು, ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಅವ್ರು ಹಿಂಗೆ ಹೇಳ್ಬಿಟ್ರು ಅಂತ. ಈಗ ಅದನ್ನು ಸ್ಟಾರ್ಟ್ ಮಾಡಕ್ಕೆ ಬಿಡಲ್ಲ, ಯಾಕೆ ಸಮಸ್ಯೆ. ನಾನಾದರೆ ಯಾವುದೋ ಪೊಲಿಟಿಕಲ್. ಸರ್, ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಕ್ರಷರ್ಗೂ ಅನುಮತಿ, ಆದರೆ ಸಂಸದರು ಹೇಳ್ತಾರೆ ಇಲ್ಲ, ಅದು ಬಿಡಿ. ಅವ್ರು ಓನ್ಲಿ ಡೆವಲಪ್ಮೆಂಟ್. ನಾನು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ಸ್ವಲ್ಪ ಜಿಲ್ಲೆಯಲ್ಲಿ ಹಳ್ಳಿಗಳ ಕಡೆ ಜಾಸ್ತಿ ಹೆಚ್ಚಾಗಿದೆ. ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ, ನೀವು ನಂಬ್ತಿರಲ್ಲ. ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು 3 ಜನ ಇದ್ದಾರೆ. 22 ಜನ ಅರೆಸ್ಟ್ ಮಾಡಿ ವಾರಂಟ್ ಮಾಡಿ ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೇಲ್ ಆಗಿ ಯಾರ್ಯಾರನ್ನ ಕಸ್ಟಡಿಗೆ ತಗೊಂಡಿದ್ರು ಮಾಡ್ತೀವಿ ಅಧಿಕಾರಿಗಳು. ಆದರೂ ಸಹ ಇಲ್ಲ, ಈಗ ಸರ್ 1, 2 ಈಗ ನನಗೂ ಎಷ್ಟೋ ವೆಬ್ಸೈಟ್ ಅಲ್ಲ ಇಂಥ ಗೊತ್ತಾಗ ಕೆಲವು ಹಳ್ಳಿಯಲ್ಲಿ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟಾಗಿ ರೈಡ್ ಮಾಡ್ತಿದ್ದೀವಿ. ಕೇಳಿ ನೋಡಿ, ತುಂಬ ಸ್ಟ್ರಿಕ್ಟಾಗಿ ಕ್ರಮ ತೊಗೊಂಡಿದ್ದೀವಿ. ನಾನು ಲಾಸ್ಟ್ 4 ತಿಂಗಳಿಂದನೇ ಭಾಳ ಸೀರಿಯಸ್. ಬಾರ್ನವರೇ ಸಪ್ಲೈ ಮಾಡ್ತಿದ್ದಾರೆ ಸರ್, ಅದು ಬಾರ್ನಿಂದನೇ ಬರಬೇಕು. ಇಂಥ ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ್ದು ನನಗೆ ಎಲ್ಲೆಲ್ಲಿಂದ ಬರ್ತಿದೆ, ಏನಾಗ್ತದೆ ಬಾರ್ ಯಾವ್ದಾದ್ರು ಐಡೆಂಟಿಫೈ ಆಯ್ತು ಅನ್ಕೊಳ್ಳಿ, ₹1,000 ಫೈನ್ ಹಾಕಿ ಕ್ಯಾನ್ಸಲ್ ಮಾಡೋ ರೂಲ್ ಇಲ್ಲ. ಅದಕ್ಕೆ ಆ ಬಾರ್ಗಳವರೆಗೂ ಸೊ ಇದೊಂದು ಕ್ರಮ ತಗೊಂತೀವಿ. ಜಿಲ್ಲಾಧಿಕಾರಿ ಒಬ್ಬರು ಪ್ರಭಾವಿ, ಒಬ್ಬರು ಕ್ರಷರ್ಗೆ ನೋಡಿ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವು ದಾಖಲೆಗಳನ್ನ ತೆಗೆದು ನಾನು ಶಾಸಕನಾದಾಗಿಂದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಪಾಯಿಂಟ್ 1 ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ. ಆದರೆ ಕನಗಾನಕೊಪ್ಪದ ಹತ್ರ 4 ವರ್ಷಗಳ ಹಿಂದೆ ಒಬ್ಬರು ಪ್ರಭಾವಿಗಳು,
ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿಗಳು, ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ. ಈಗ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಸ್ಥಳೀಯವಾಗಿ ವಿರೋಧ ಇದೆ. ನೋಡಿ, ಕನಗಾನಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನಗೆ ಕಂಪ್ಲೀಟ್, ನನಗೆ ಡೀಟೇಲ್ಸು ಇಷ್ಟು ಜನ ಸೈನ್ ಹಾಕಿ ಕೊಟ್ಟಿರೋದಿದೆ, ಒಂದು 100 ಜನ, ಇಷ್ಟು ಜನ. ಈಗ ನಾನು ಈ ಕ್ರಷರ್ನ ಯಾವುದೇ ಕಾರಣಕ್ಕೆ ಸ್ಟಾರ್ಟ್ ಆಗೋಕ್ಕೆ ನಾನು ಬಿಡಲ್ಲ. ಈಗ DC ಅವ್ರಿಗೂ ಪತ್ರ ಬರೀತೀನಿ, ಮೈನಿಂಗ್ಸ್ ಅವ್ರಿಗೆ ಹೇಳಿ ನಿಲ್ಲಿಸ್ತೀನಿ. ಸ್ಥಳೀಯವಾಗಿ ವಿರೋಧ ಇದ್ದರೆ ನಾನು ಯಾಕೆ ನಡ್ಸೋಕ್ಕೆ ಬಿಡಲಿ? ಸೊ ಇದನ್ನು ಇಮಿಡಿಯೇಟ್, ಬಟ್ ಇದು ಸ್ಟಾರ್ಟ್ ಆಗಿಲ್ಲ, ಬಟ್ ಪರ್ಮಿಷನ್ ಕೊಟ್ಟಿರೋದು 4 ವರ್ಷದಿಂದ. ಸೊ ಅದನ್ನು ನಾನು ನಿಲ್ಲಿಸೋ ಪ್ರಯತ್ನ. ಸರ್ MP ಅವರು ಸರ್ ಅಲ್ಲಿಗೆ ಕಷರಿಗೆ ದಾರಿಗೆ ಇವಾಗ ರಸ್ತೆ ಮಾಡೋಕೆ ಹೋಗ್ತಿದ್ದಾರೆ, JCB ಇಟ್ಕೊಂಡು ಅವರು ರಸ್ತೆ ಮಾಡ್ಕೊತಾ ಇದ್ದಾರೆ. ಈಗ ಏನಾಗಿದೆ ನೋಡಿ, ಇಲ್ಲಿ ದಾರಿ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಈಗ ಅದೇ ವಿರೋಧ ವ್ಯಕ್ತಪಡಿಸಿದ್ದು. ನಾನು ಈಗ ನಿಲ್ಲಿಸ್ತೀನಿ, ಅದನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ. ಅಲ್ಲ ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಆ ರಸ್ತೆ ಏನು ನೋಡಿ, ಆ ರೈತರನ್ನ ಯಾಮಾರಿಸಿ ಅರ್ಜಿ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಇಲ್ಲ, ಅವ್ರಿಗೂ ಏನೋ ಮೋಸ್ಟ್ಲಿ ಇರ್ತಾರೆ. ಈಗ ಅವ್ರು ಗೋಪಿನಾಥ್ ಅವರೇ ಬಂದು ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ ಅವ್ರು ಹಿಂಗೆ ಹೇಳ್ಬಿಟ್ರು ಅಂತ. ಈಗ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಬಿಡಲ್ಲ, ಯಾಕೆ ಸಮಸ್ಯೆ. ನಾನಾದರೆ ಯಾವುದೋ ಪೊಲಿಟಿಕಲ್. ಸರ್, ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಕ್ರಷರ್ಗೂ ಅನುಮತಿ, ಆದರೆ ಸಂಸದರು ಹೇಳ್ತಾರೆ ಇಲ್ಲ, ಅದು ಬಿಡಿ, ಅವ್ರು ಓನ್ಲಿ ಡೆವಲಪ್ಮೆಂಟ್. ನಾನು ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ಸರ್ ಜಿಲ್ಲೆಯಲ್ಲಿ ಹಳ್ಳಿಗಳ ಕಡೆ ಜಾಸ್ತಿ ಹೆಚ್ಚಾಗಿದೆ. ಇಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ, ನೀವು ನಂಬ್ತಿರಲ್ಲ, ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು 3 ಜನ ಇದ್ದಾರೆ. 22 ಜನ ಅರೆಸ್ಟ್ ಮಾಡಿ ವಾರನ್ ಮಾಡಿ ಇಟ್ಟಿದ್ವಿ. ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೇಲ್ ಆಗಿ ಯಾರ್ಯಾರನ್ನ ಕಸ್ಟಡಿಗೆ ತಗೊಂಡಿದ್ದೀವಿ ಮಾಡ್ತಿದ್ದಾರೆ ಅಧಿಕಾರಿಗಳು. ಆದರೂ ಸಹ ಇಲ್ಲ, ಈಗ ಸರ್ 1, 2 ಈಗ ನನಗೂ ಎಷ್ಟೋ ವೆಬ್ಸೈಟ್ ಅಲ್ಲ ಇಂಥ ಗೊತ್ತಾಗ ಕೆಲವು ಹಳ್ಳಿಯಲ್ಲಿ ನಮಗೆ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟಾಗಿ ರೈಡ್ ಮಾಡ್ತಿದ್ದೀವಿ. ಕೇಳಿ ನೋಡಿ, ತುಂಬ ಸ್ಟ್ರಿಕ್ಟಾಗಿ ಕ್ರಮ ತೊಗೊಂಡಿದ್ದೀವಿ. ನಾನು ಲಾಸ್ಟ್ 4 ತಿಂಗಳಿಂದನೇ ಭಾಳ ಸೀರಿಯಸ್. ಬಾರ್ನವರೇ ಸಪ್ಲೈ ಮಾಡ್ತಿದ್ದಾರೆ ಸರ್, ಅದು ಬಾರ್ನಿಂದನೇ ಬರಬೇಕು. ಇಂಥ ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ್ದು ನನಗೆ ಎಲ್ಲೆಲ್ಲಿಂದ ಬರ್ತಿದೆ, ಏನಾಗ್ತದೆ ಬಾರ್ ಯಾವ್ದಾದ್ರು ಐಡೆಂಟಿಫೈ ಆಯ್ತು ಅನ್ಕೊಳ್ಳಿ, ₹2,000 ಫೈನ್ ಹಾಕಿ ಕ್ಯಾನ್ಸಲ್ ಮಾಡೋ ರೂಲ್ ಇಲ್ಲ. ಅದಕ್ಕೆ ಆ ಬಾರ್ಗಳವರೆಗೂ ಸೊ ಇದೊಂದು ಕ್ರಮ ತಗೊಂತೀವಿ. ಜಿಲ್ಲಾಧಿಕಾರಿ